ಚಿತ್ರದುರ್ಗದ ಅನುಕುಮಾರ್ ಸಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 7ನೇ ಆರೋಪಿ ಆಗಿದ್ದಾನೆ. ನಾನೀಗ ಚಿತ್ರದುರ್ಗ ನಗರದ ಬುರುಜನಹಟ್ಟಿ ಬಡಾವಣೆಯ ಸಿಹಿನೀರು ಹೊಂಡದ ರಸ್ತೆಯಲ್ಲಿದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಇದು ಅನುಕುಮಾರ್ಗೆ ಸೇರಿರ್ತಕ್ಕಂಥ ಮನೆ. ಅತ್ಯಂತ ಬಡ ಕುಟುಂಬದ ಮನೆ ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಮನೆ ಸಂಪೂರ್ಣವಾಗಿ ಶೆಡ್ ಹಾಕಲಾಗಿದೆ. ಈ ಕುಟುಂಬದಲ್ಲಿ ದುಡಿದ್ರೆ ಮಾತ್ರ ಇವತ್ತಿನ ಊಟ ಅಂತಕ್ಕಂಥ ಪರಿಸ್ಥಿತಿ ಇದೆ. ಅನುಕುಮಾರ್ ಏನು ಆಟೋ ಚಲಿಸ್ತಿದ್ದ, ಆ ಒಂದು ಆಟೋದ ದುಡ್ಡಿನಲ್ಲೇ ಇಡೀ ಕುಟುಂಬದ ಬಂಡಿ ಸಾಗ್ತಿತ್ತು ಅಂತಲೇ ಹೇಳಬೇಕಾಗ್ತದೆ. ಆದರೆ ಅನುಕುಮಾರ್ ಅಸಲಿಗೆ ದರ್ಶನ್ನ ಫ್ಯಾನ್ ಆಗಿರಲಿಲ್ಲ. ಆದರೂ ಸಹ ರಾಘು ಮತ್ತು ಜಗ್ಗ ಅಂತಕ್ಕಂಥವ್ರು ಏನು ಅನುಗೆ ಜೊತೆಗೆ ಬೆಂಗಳೂರಿಗೆ ಹೋಗೋಣ ಬಾ ಅಂತೇಳಿ ಕರೆದ್ರು. ಆ ಕಾರಣಕ್ಕೆ ಅಭಿಮಾನದಿಂದಾಗಿ ಈತ ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತಕ್ಕಂಥ ಏಕೈಕ ಕಾರಣಕ್ಕೆ ಬೆಂಗಳೂರಿಗೆ ಹೋಗ್ತಿರ್ತಾನೆ. ಹೀಗಾಗಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ಅನುಕುಮಾರ್ ಮೊದಲನೇ ಬಾರಿಗೆ ನೇರವಾಗಿ ದರ್ಶನ್ಗೆ ನೋಡಿರ್ತಕ್ಕಂಥದ್ದು ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಅಂತಲೇ ಹೇಳಬೇಕಾಗ್ತದೆ. ಅಲ್ಲಿವರೆಗೂ ಕೂಡ ಈ ಅನುಕುಮಾರ್ ಬೆಂಗಳೂರಿಗೆ ಹೋಗೋದಂಥ ಸಂದರ್ಭದಲ್ಲಿ ಅನೇಕ ಸಲ ಹೋಗಿರ್ಬೋದು, ಆದರೆ ದರ್ಶನ್ಗೆ ಮುಖತಃ ಭೇಟಿಯಾಗಿರ್ತಕ್ಕಂಥ ಸಂದರ್ಭಗಳಿಲ್ಲ. ಮೊದಲನೇದಾಗಿ ಈ ಕುಟುಂಬದವ್ರು ಹೇಳ್ತಾ ಇರೋ ಮಾಹಿತಿಯ ಪ್ರಕಾರ ಅಂತಂದರೆ ದರ್ಶನ್ನ ಫ್ಯಾನ್ ಸಹ ಅನುಕುಮಾರ್ ಆಗಿರಲಿಲ್ಲ ಅಂತಕ್ಕಂಥದ್ದು. ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಸ್ನೇಹಿತರ ಜೊತೆಗೆ ಬೆಂಗಳೂರಿಗೆ ಹೋಗಬೇಕು ಅಂತಕ್ಕಂಥ ಕಾರಣಕ್ಕೆ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೋದು, ಭೇಟಿ ಆಗ್ತಕ್ಕಂಥ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅನುಕುಮಾರ್ ಬೆಂಗಳೂರಿಗೆ ಹೋಗಿದ್ದ. ಆದರೆ ವಾಪಸ್ ಬರೋ ವೇಳೆಗಾಗಲೇ ಅನುಕುಮಾರ್ ಅಕ್ಯೂಸ್ಡ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟೇ ಅಲ್ಲ, ಅನುಕುಮಾರ್ ಪೊಲೀಸ್ ಬಂಧನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಆತನ ತಂದೆ ಚಂದ್ರಣ್ಣ ಅವರು ಕೂಡ ಆಘಾತಕ್ಕೆ ಒಳಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪತಕ್ಕಂಥ ದಾರುಣ ಘಟನೆ ಕೂಡ ನಡೀತು. ಹೀಗಾಗಿ ಏನಂತಂದರೆ ದರ್ಶನ್ ಏನು ಪೊಲೀಸರ ವಶಕ್ಕೆ ಹೋದರು, ತದನಂತರ ಅನುಕುಮಾರ್ನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಆ ಸಂದರ್ಭದಲ್ಲಿ ಅನುಕುಮಾರ್ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿಯೇ ಈ ಒಂದು ದರ್ಶನನ್ನು ನೇರವಾಗಿ ಭೇಟಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ನೂರ್, TV9 ಚಿತ್ರದುರ್ಗ.